ಚಂದ್ರಣ್ಣ ಇವಳ ಹತ್ರ ಕಾರ್ ಇದೆ, ಕಾರ್ ಓಡಿಸ್ತಾಳೆ. ಚಂದ್ರಣ್ಣ ಕ್ಯಾಪ್ ಚೆನ್ನಾಗಿದೆ. ನೀವು ಎಲ್ಲಿ ಶಿಫ್ಟ್ ಆಗ್ತೀರಾ ಹಾಗಾದ್ರೆ? ಅದೇ ನಮ್ಮ ಆಸ್ತಿ ದುರಂತದ ಆಸ್ತಿಯ ಹಿಂಬದಿ ಒಂದು ಲೈಸೆನ್ಸ್ ಮಾಡಿಟ್ಟಿದ್ದಾರೆ. ಈಗ ನನಗೆ ಒಂದು ಕ್ಯೂರಿಯಾಸಿಟಿ ಏನಂದ್ರೆ, ಹೊಸ ಜಾಗಕ್ಕೆ ಯಾವಾಗ ಹೋಗ್ತೀರಾ? ಗುಜರಿಂದ ತಗೊಂಡು ಮತ್ತೆ ರಿಯೂಸ್ ಮಾಡ್ತಿದ್ದೀರಾ? ಚಂದ್ರಣ್ಣ ಸ್ವಲ್ಪ ಇದಕ್ಕೆ ತೋರಿಸಿ, ಇದು ಎಂತ ಚಂದ್ರಣ್ಣ? ಇದೆಲ್ಲ ಸೈನ್ಸ್ ನಿಮ್ದು? ಅಲ್ಲ ಸೈನ್ಸ್ ಅಲ್ಲ ನೋಡಿ, ಇದು ಅದರಲ್ಲಿ 34 ವ್ಯಾಟ್ ಬಂದಾಗ ಇದರಲ್ಲಿ ನಾನು ಒಂದು ಬಿಚ್ಚಿಬಿಟ್ರೆ ಈಗ ಚಂದ್ರಣ್ಣ ಇವಳ ಹತ್ರ ಕಾರ್ ಇದೆ, ಕಾರ್ ಓಡಿಸ್ತಾಳೆ. ಅಲ್ಲ ಎಂತ ಗಾಡಿ ಮೇಡಮ್? ನಮ್ದು ಒಂದು ಸಿಯಾಜ್ ಇದೆ, ಒಂದು i10 ಇದೆ. ಅಲ್ಲ ಎಷ್ಟು ಕೋಟಿಪತಿಯಾಗಿ ನೀವು ಅಲ್ಲಿ? ಕೋಟಿಪತಿ ಏನಿಲ್ಲ, ಅದೆಲ್ಲ ಕಮ್ಮಿ ರೇಟ್ದ ಗಾಡಿ. ನಾನು ಹೇಳಿದ ಕೇಳಿ, ಕೋಟಿಪತಿಯಾಗಿ ನೀವು ಅಲ್ಲಿಂದ ಇಲ್ಲಿಗೆ ಈ ಕಾಡು ಮನುಷ್ಯನಾಗಿ ಬದುಕು ನನ್ನ ಕಾಡ್ಲಿಕ್ಕೆ ಬರ್ಬೇಕಾ? ಅದು ಅದೇ ಹೇಳ್ತಾ ಇದೀನಲ್ಲ, ದುಡ್ಡಿನ ಮುಂದೆ ಕೆಲವೊಮ್ಮೆ ಕೆಲವು ವ್ಯಕ್ತಿಗಳು ನಮಗೆ ಬಹಳ ದೊಡ್ಡವರು ಅಂತ ಅನಿಸ್ತಾರೆ. ಇಲ್ಲ ಇಲ್ಲ ಇಲ್ಲ, ಬಟ್ ನಾವು ಬರ್ಬಹುದು. ಬಟ್ ಏನಂತ ಇಲ್ಲಿ ಈ ರೋಡಲ್ಲಿ ಕಾರ್ ಸ್ವಲ್ಪ ಅಂದ್ರೆ ಮಳೆಗಾಲದಲ್ಲಿ ಸಾಧ್ಯ ಇಲ್ಲ, ಆಗಲ್ಲ. ಹೌದು, ತುಂಬಾ ಕಷ್ಟ. ಮಾಮೂಲಿ ಟೈಮಲ್ಲಿ ಫ್ಲಾಟ್ ಇರುತ್ತೆ ರೋಡು, ಹಾಗಾದ್ರೆ ಬರ್ಬೋದು. ಬೇಸಿಗೆ ಟೈಮಲ್ಲಿ ಸ್ಲಿಪ್ ಆಗಲ್ಲ. ಮತ್ತೆ ಒಂದು ಕೆಲಸ ಮಾಡೋಣ, ಬೇಕಂದ್ರೆ ಮೇನ್ ರೋಡ್ ವರೆಗೂ ತಗೊಂಡ್ ಬಂದು ಅಲ್ಲಿ ಪಾರ್ಕ್ ಮಾಡಿ ಅಲ್ಲಿಂದ ವಾಕ್ ಅಲ್ಲಿ ಅಷ್ಟೇ. ಇಲ್ಲಾಂದ್ರೆ ನಾನು ಚೇಂಜ್ ಮಾಡ್ಕೊಂಡು ಅಲ್ಲಿ ಮಾಡ್ಬೋದು, ಅಲ್ಲಿಂದ ಈ ಕಡೆ ಬರೋಣ. ಅಲ್ಲ ನೀವು ಅಂತೊಳಗೆ ನನ್ನ ಕರೆದ್ರೆ ನಾನು ಅಲ್ಲಿಂದ ಡ್ರೈವ್ ಮಾಡ್ಕೊಂಡು ಇಲ್ಲಿಗೆ ಬರ್ತೇನೆ. ಎಸ್ ಮುಗೀತಲ್ಲ? ಎಸ್, ನೀವು ಮಾಡಿಲ್ಲ, ನಾನು ಗಾಡಿ ಕೊಡ್ತೀನಿ, ನೀವು ಡ್ರೈವ್ ಮಾಡಿ. ಅಲ್ಲಿಂದ ಇಲ್ಲಿವರೆಗೆ ನಾನು ಬರುದು 10 ಸೂಪರ್. ನೀವು ಮಾಡ್ತಿರಲ್ಲ, ಡ್ರೈವಿಂಗ್ ಮಾಡ್ತಿರಲ್ಲ? ಸೂಪರ್. ನಂಗೆ ಅದೊಂದು ಆಸೆ, ಇವ್ರ ಕೈ ಮಾಡ್ಸೋಣ ಒಂದ್ಸಲ. ಅಲ್ಲಿಂದ ಅರ್ಧದವರೆಗೆ ನೀವು ಬರುದು ಆರಾಮದಲ್ಲಿ. ಬಟ್ ನಮ್ಮನ್ನ ಸೇಫ್ ಆಗಿ ಕರ್ಕೊಂಡ್ ಬರ್ತಿರಲ್ಲ? 100%. ಎಷ್ಟು ಚಂದ್ರಣ್ಣ ಕ್ಯಾಪ್ ಚೆನ್ನಾಗಿದೆ. ಅಲ್ಲಿ ಎಂತ ಗೊತ್ತಾ, ಇನ್ನು ತುಂಬಾ ಹೊತ್ತಾದ್ರೆ ಕೂಲ್ ಆಗ್ತದೆ ದೇಹ. ಗೊತ್ತಾಯ್ತು. ಅದಕ್ಕೆ ಅದನ್ನು ಹಾಕೊಳ್ಳಿ. ಓಕೆ ಓಕೆ, ನೆಕ್ಸ್ಟ್ ಟೈಮ್ ವಿಲ್ ಡೂ ದಟ್. ಓಕೆ ಓಕೆ ಅಂದ್ರೆ ನಾವು ಬರ್ತೀವಿ. ನಾವು ನಿಮ್ಗೆ ತೊಂದರೆ ಕೊಡೋಕೆ ನಮ್ಗೆ ಇಷ್ಟ ಇಲ್ಲ. ಅಲ್ಲ ಬರೋದ್ರೆ ನಾನು ಹೇಳಲಿಕ್ಕೆ ಬರೋ ಇಲ್ಲಿ ಇಲ್ಲದಿದ್ರೆ ಒಂದು ಬೇಡ, ನಾನು ಇನ್ನೊಂದು ಕಡೆ ಶಿಫ್ಟ್ ಆಗೋ ಹಂತದಲ್ಲಿ ಇದ್ದೇನೆ. ಆಗ್ಲಿಲ್ಲ, ಓಕೆ ಬೀದರ್ ಕಡ್ದಾಯ್ತು. ಏನಕ್ಕೆ ಶಿಫ್ಟ್ ಆಗ್ತಾ ಇದ್ದೀರಾ? ಇದು ಚೆನ್ನಾಗಿದೆ ಅಲ್ಲ ಜಾಗ. ಅಲ್ಲ ಇದು ರಿಸರ್ವ್ ಫಾರೆಸ್ಟ್ ನಂದಲ್ಲ, ಇದು ಲ್ಯಾಂಡ್ ಅವ್ರದ್ದು. ಓಕೆ, ಅದೇ ಫಾರೆಸ್ಟ್ ಅವ್ರದ್ದು ರಿಸರ್ವ್ ಫಾರೆಸ್ಟ್ ಲ್ಯಾಂಡ್. ಈ ಕಾರ್ ಮಾತ್ರ ನಮ್ದು, ಈ ಸೈಕಲ್ ನಮ್ದು, ಇದಿಷ್ಟು ಮೆಟೀರಿಯಲ್ ನಮ್ದು. ಆಯ್ತಾ? ಹಾಗೆ ನೀವು ಎಲ್ಲಿ ಶಿಫ್ಟ್ ಆಗ್ತೀರಾ ಹಾಗಾದ್ರೆ? ಅದೇ ನಮ್ಮ ಆಸ್ತಿ ದುರಂತದ ಆಸ್ತಿಯ ಹಿಂಬದಿ ಒಂದು ಲೈಸೆನ್ಸ್ ಮಾಡಿಟ್ಟಿದ್ದಾರೆ. ಓಕೆ, ಮಾಡಿ ಅದನ್ನು ಸಮತಲ ಎಲ್ಲ ಮಾಡಿ JCB ಅಲ್ಲಿ ಕೆಲಸ ಮಾಡಿದ್ದೇನೆ. ಮಾಡಿ 17-18 ಗಂಟೆಗೆ ಮಾಡಿದ್ದೇನೆ, ಇನ್ನೂ ಆಗಲಿಲ್ಲ. ಮೊನ್ನೆ ಬಾಂಬ್ ಕಡ್ದೆ ಆಯ್ತು, 25 ಪೀಸು ಕಡ್ದೆ. ಇನ್ನೊಂದು 5 ಪೀಸ್ ಅದೊಂದು 5 ಮಾಡ್ಲಿಕ್ಕೆ ಉಂಟು. ಅಟದ ಕತ್ತಿದ್ದು ಕಟ್ಟಾಯ್ತು. ಒಬ್ಬರೆಲ್ಲ ಮಾಡ್ತಾ ಇದ್ದೀರಲ್ಲ. ನಾನು ಎಂತ ಕತ್ತಿ ನೋಡಿ, ಕತ್ತಿ ಕಟ್ಟದ್ ನೋಡಿ ಮೇಡಮ್, ಮತ್ತೆ ಶೋಲ್ಡ್ರಿಂಗ್ ಮಾಡ್ತೀವಿ ನೋಡಿ. ಇಲ್ಲಿಂದ ಕಟ್ಟು, ಇಲ್ಲಿಂದ ಕಟ್ಟು. ಏನು ಕತ್ತಿನ ಫುಲ್ ಕಟ್ಟ? ಪೂರ್ತಿ ಕಟ್ಟು. ಇಲ್ಲಿಂದ ಕತ್ತಾಗಿ ನನ್ನ ಕಣ್ಣಿಗೆ ಬಂದ ಟೈ ಅಂತ ಒಂದು ಶೂರು. ಬಹಳ ಕಷ್ಟ ಅಲ್ಲ ಆ ರೋಡಲ್ಲಿ ಹೋಗ್ಲಿಕ್ಕೆ ಭಯ ನಂಗೆ. ಎಂತ ಗೊತ್ತಾ, ಅಲ್ಲಿ ಒಂದು ಹುಲಿ ಎಲ್ಲ ಗಲಜಿ ಮಾಡಿ ಹಾಕಿಬಿಟ್ಟಿದ್ದಾರೆ, ರಸ್ತೆಯಲ್ಲಿ ತಿಂದು ಹಾಕಿ ಪ್ರಾಣಿಗಳನ್ನ. ಮೊನ್ನೆ ಹೋಗುವಾಗ ಅದು ಹುಲಿ ಬಂದಿತ್ತಾ? ಅಲ್ಲ, ಅದು ಇದೆ ಅಂತ ಆ ರೋಡಲ್ಲಿ ನೀವು ಹೋದ್ರೆ. ಅದು ಹೇಗೆ ಕೇಳ್ತಾ ಇದ್ಲು ಬರುವಾಗ, ಇಲ್ಲಿ ಪ್ರಾಣಿಗಳೆಲ್ಲ ಏನಾದ್ರು ಇದೆಯಾ ಅಂತ ಎಲ್ಲ. ಆನೆಗಳದೆಲ್ಲ ಬಾರಿ ಕಷ್ಟ, ಆನೆಗಳದೆಲ್ಲ ಬಂದಿದೆ. ಈಗ ಇಲ್ಲಿಂದ ದೂರನಾ ನೀವು ಶಿಫ್ಟ್ ಆಗೋ ಜಾಗ? ಇಲ್ಲಿಂದ ದೂರ? ಇಲ್ಲಿಂದ 8 ಕಿಲೋಮೀಟರ್ ಆಗ್ಬೋದು. ಎಲ್ಲಿ ಅದು ನೋಡಿ, ನೀವು ಇಳಿತೀರಲ್ಲ ಈಗ, ಕ್ರಾಸ್ ಆಗ್ತೀರಿ ಮೈನ್ ರಸ್ತೆಗೆ, ಅಲ್ಲಿಂದ ಚೂರು ಮುಂದೆ ಹೋದ್ರೆ ಸ್ಟ್ರೈಟ್. ನಮ್ಮನ್ನ ಕರಿತೀರಾ ಅಲ್ಲಿಗೆ, ಹೊಸ ಮನೆಗೆ? ಅಲ್ಲ ಮನೆ ಅಲ್ಲದು, ಅದಕ್ಕೆ ಇಂಥದೇ ಟರ್ಪಲ್ ಹಾಕ್ಬೇಕಷ್ಟೇ. ಹಾಕೋಣ, ಎಲ್ಲರೂ ಸೇರಿ ಹಾಕೋಣ. ಎಲ್ಲರೂ ಸೇರಿ ಹಾಕೋಣ, ಗುಡ್ಡಲ್ಲ ಇದು ಚೆನ್ನಾಗಿರುತ್ತೆ. ನೀವು ನಮ್ಮನ್ನ ಕರೀರಿ ಅಲ್ಲ, ನಾವು ಒಂದು ಅವತ್ತಿನ ದಿನ ಬ್ಯಾಂಪ್ಗೆ ಏನಂತೆ, ಬ್ಯಾಂಬೂಗೆ ಬಾಂಬೆನೆ ಕಳೆದಿಟ್ಟಿದ್ದೇನೆ. ಎಲ್ಲ ಒಂದು ಮಾಡಿ ಚೆನ್ನಾಗಿ ಒಂದು ಮಾಡೋಣ, ಎಲ್ಲರೂ ಸೇರಿ ಮಾಡೋಣ. ಒಂದು ಒಳ್ಳೆ ಗೃಹ ಪ್ರವೇಶ ಮಾಡಿ. 14 ಅಗಲ ಇದೆ. ಎಷ್ಟಿದೆ ಗೊತ್ತಾ ನಿಮಗೆ? ಕುಣಿಬಹುದು ಅದಲ್ಲಿ, ಅಷ್ಟು ಇಲ್ಲಿಂದ ಅಷ್ಟು ಅಗಲ ಉಂಟು. ಯಾವತ್ ಮಾಡ್ತೀರಾ ಅದು? ಅದು ಮಾಡಿ ಆಗಿದೆ, ಕೆಲಸ ಆಗಿದೆನಾ ಕೆಳಗಿನ ಕೆಲಸ. ಇನ್ನು ಮಾತ್ರ ಅದಕ್ಕೆ ಪಿಕಪ್ ಹತ್ಲಿಕ್ಕಿಲ್ಲ, ಇದನ್ನು ಹೊತ್ತುಕೊಂಡು ಇದು ತಗೊಂಡೋಗಕ್ಕೆ, ಬಾಂಬ್ ತಗೊಂಡೋಗಕ್ಕೆ. ಹೋಗ್ಬೇಕಲ್ಲ. ಅದು ಒಬ್ಬನ ಹತ್ರ ಹೇಳಿದ, ಅವನು ಬರ್ತೇನೆ ಅಂತ ಹೇಳಿದ. ಅವನ ಹತ್ರ ಗಾಡಿ ಇಳಿಸ್ಬೇಕು ನಿರೀಕ್ಷೆ ಮಾಡಿದೆ, ಬಾಂಬ್ ಹೇಳಿ ಅವನ ಹತ್ರ. ಅಷ್ಟೊತ್ತಿಗೆ ಅದ್ರ ಇಡೀ ಕೆಳಗಿನ ಕೆಲಸ ಮಾಡಿದಿನ. ಕೆಳಗಿನ ಕೆಲಸ ಮಾಡಿ ಒಂದು ವಾಷರ್ ಹಾಕಲಿಕ್ಕೆ ಅವ್ನು ತಗೊಂಡೋಗಿ ಬಾಕ್ ಮಾಡಿದ. ಆಯ್ತಾ? ಅದು ಈಗ ನಾನು ಹಾಕ್ಬೇಕಿದ್ರೆ ನಾನು ಕೂತ್ಕೊಳ್ಳೋ ಜಾಗ ಇಲ್ಲ, ಆಚೆ ಭಾಗ ಅಲ್ಲಿ ತೆಗಿಬೇಕಲ್ಲ ನಾನು. ಮಾಸಿಲಿಂಡ್ರು ಒಂದು ವಾಷರ್ ಸಿಕ್ಕಿದೆ. ಮನೆ ಪುತ್ತೂರಿಗೆ ಹೋಗಿ ಅಲ್ಲಿ ಸಿಕ್ಕಿಲ್ಲ, ಮಂಗಳೂರಿಗೆ ಹೋಗಿ ಸಿಕ್ಕಿಲ್ಲ. ಇದಕ್ಕೆ ಕಂಪನಿ ಇಲ್ಲ, ಸಿಗುದಿಲ್ಲ. ಈಗ ಹೆಚ್ಚು ಕಡಿಮೆ 1 ತಿಂಗಳು ಒಳಗೆ ಹೋಗ್ತೀರಾ ಅಲ್ಲಿಗೆ? ನನಗೆ ಒಂದು 9 ಸಾವಿರ ಮುಗಿತು ಮೇಡಮ್. ಧರ್ಮಕ್ಕೆ ಎಷ್ಟು 2 ಪೈಪ್ 4 ವೀಲಿಗೆ ಜಾಯಿಂಟ್ ಆಗುವಂಥದ್ದು. ಕೆಳಗಿಂದ ಕ್ಲೀನ್ ಮಾಡಿದಿರಾ ವೀಲ್ನೊಳಗೆ, ಅಲ್ಲಿ ಮಾಸಿಲಿಂಡ್ರು ಫೆಡ್ಲ್ ಆಗು ಅಲ್ಲಿ ಮಾತ್ರ ಅದು ಫ್ಲೂಯಿಡ್ ಹೊರಗೆ ಆಗ್ತಾ ಉಂಟು, ಹಿಂಬದಿ ಬರ್ತಾ ಉಂಟು. ಅದಕ್ಕೆ ಅದೇನಿರ್ಬೋದು, ಈ ಒಂದು ವಾಷರ್ ಸಿಗ್ಲಿಲ್ಲಲ್ಲ, ಅದರಲ್ಲಿ ಹಿಂದೆ ಹೊಡಿತಾ ಇದೆ. ಹಾಗೆ ಮತ್ತೆ ಮೇಲಿಂದ ಕೈ ಹಾಕುವಂತ ಇದ್ದದ್ದು ಯಾವುದು, ಇಂಜಿನ್ ಮೇಲ್ಭಾಗ ವೈರಿಂಗ್ ಎಲ್ಲ ಮತ್ತೆ ನೋಡುವ, ಕೆಳಗಿನ ಸರಿ ಮಾಡುವ ಅಂತ ಮಾಡಿದೆ. 4 ಸರಿ ಮಾಡಿಗೂ ಒಂದು ಕೇಸ್. ಆ ಕೇಸನ್ನು ಹೇಗೆ ನಿಭಾಯಿಸಿದ್ದು ಕಂಪನಿ ಮೇಲೆ?
ಹಾಗೆ ಅಲ್ಲ ಬಟ್ ಇಲ್ಲಿ ಈಗ ಇಲ್ಲಿಂದ ನೆಕ್ಸ್ಟ್ ಹೋಗೋದು ಯಾವಾಗ? ಇಲ್ಲಿಂದ ಈಗ ಮನೆಗೆ ನಿಮ್ ಟೈಮ್ ಏನಾದ್ರು ಕೊಟ್ಟಿದ್ದಾರೆ ಗವರ್ನಮೆಂಟ್ ಕಡೆಯಿಂದ? ಇಲ್ಲ 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 ನಾನು ಡಿಸಿಗೆ ಮನವಿ ಕೊಟ್ಟಿದ್ದೇನೆ ಮಾತ್ರ. ಓಕೆ 14ಕ್ಕೆ ಡಿಸಿ ಬಂದ ಮೇಲೆ 2014ಕ್ಕೆ ಡಿಸಿ ಬಂದ್ರಲ್ಲ, ಓಕೆ. ಆಮೇಲೆ ನಾನು ಈ ಡಿಸಿಗೆ ಒಂದು ಮನವಿ ಕೊಟ್ಟಿದ್ದೆ. ಅದು ಟೈಪ್ ಮಿಸ್ಟೇಕ್ ಆಗಿದೆ ಅಂತ 26 ಮಾರ್ಚ್ 27 ಮಾರ್ಚ್ಗೆ ತೆಗಿಬೇಕಾದ್ರೆ 26 ಮಾರ್ಚ್ ಆಗಿದೋ ಗೊತ್ತಿಲ್ಲ ಟೈಪ್ ಮಾಡುವಾಗ. ಮಾರ್ಚ್ ಅಲ್ಲಿ ತೆಗಿತಾನೆ ಅಂತ ಹೇಳಿದ್ದೇನೆ. ಓಕೆ. ಅಂತೂ ಕೊಟ್ಟ ಇಶ್ಯೂ ಡೇಟ್ ಉಂಟಲ್ಲ, ಆ ಡೇಟ್ ಇಂದ ಮುಂದೆ ಬರೋದು ಮಾರ್ಚ್, ಅಂದ್ರೆ ಮಾರ್ಚ್ ಕಳೆದು ಕೊಟ್ಟದ್ದು. ಹೌದೌದು ನೆಕ್ಸ್ಟ್ ಮಾರ್ಚಿಗೆ. ಹೌದು, ಹಾಗೇನೋ ಕನ್ಫರ್ಮ್ ಆಗ ಟೈಪ್ ಮಿಸ್ಟೇಕ್ ಏನು ನೋಡ್ಲಿಲ್ಲ ನಾನು, ಅದು ನನಗೆ ಮೊನ್ನೆ ಏನೋ ನೆನಪಾಗ ಮಾರ್ಚ್ ತನಕ ಇದಿದೆ. ಅಂತೂ ಅಲ್ಲ 26 ಮಾರ್ಚ್ ಅಂದ್ರೆ ಅದು ಏಪ್ರಿಲ್ ಅಂದ್ರೆ ಮುಂದೆ ಬರುವ ಮಾರ್ಚ್ 27 ಹಾಗೆ ಬರ್ತದೆ. ಮಾರ್ಚ್ಗೆ ತೆಗೆದುಕೊಡ್ತೇನೆ ಅಂತ ಹೇಳಿದ್ದೇನೆ ಇದನ್ನು. ಓಕೆ, ಇದು ರಿಸರ್ವ್ ಫಾರೆಸ್ಟ್ ಅಲ್ವಾ? ಬಟ್ ಈಗ ಅಲ್ಲಿ ಹೋಗಿ ಏನು ಇದೇ ರೀತಿ ಶೆಡ್ ಕಟ್ಟದ? ಅಲ್ಲಿ ಇಷ್ಟೇ ಮಾಡ್ಬೇಕಷ್ಟೇ, ಇಷ್ಟೇ ಮಾಡದ? ಇದನ್ನು ಎಳೆಯುವುದು ಕೆಲಸ. ಈಗ ಅದನ್ನು ಎಳೆಯುವುದು ಕಂಪ್ಲೇಂಟ್. ಒಂದು ಕೆಲಸ ಮಾಡಿ, ನೀವು ಇಲ್ಲಿ ನಿನ್ನ ಫಾಲೋವರ್ಸ್ಗೆ ರಿಕ್ವೆಸ್ಟ್ ಮಾಡಿ, ಯಾರಾದ್ರೂ ಸಪೋರ್ಟ್ ಮಾಡೋರು ಇದ್ದಾರಾ ಅಂತ ನೀನು ಜಸ್ಟ್ ವಾಲಂಟಿಯರ್ಸ್ ಬಂದ್ರೆ ಓಕೆನಾ ಚಂದ್ರಣ್ಣ? ಏನ್ ಮೇಡಮ್, ನಮ್ ಫ್ರೆಂಡ್ಸ್ ಎಲ್ಲ ಯಾರಾದ್ರೂ ಇಲ್ಲಿ ಬಂದು ನಿಮ್ ಜೊತೆ ಅಲ್ಲ ಫ್ರೆಂಡ್ಸ್ ಅಲ್ಲ, ಎಂತ ಗೊತ್ತಾ, ಇದಕ್ಕೆ ತಕ್ಕ ನನಗೆ ಇದು ರನ್ ಆದ್ರೆ ಬುಟ್ಟಿಗಾದ್ರೆ ನನಗೆ ಆಗ್ತಾ ಇರ್ತದೆ ಕಲೆಕ್ಷನ್. ಈಗ 9,000 ಮುಗೀತು, ಅದು ಈಗ ವರ್ಕ್ ಆದ್ರೆ ಆಗ್ತದೆ, ಕುಡಿಸೋದಿಲ್ಲ. 3,000 ಬಿತ್ತೋದು ನನ್ನ ಕೈಯಿಂದ ಹೋಗುವಾಗ, ಬ್ಯಾಗ್ ಹರಿದು, ಹೊಸ ಬ್ಯಾಗ್ ಹರಿದು. ಈಗ ಹೊಸ ಜಾಗಕ್ಕೆ ಹೋಗಕ್ಕೆ ಈ ಗಾಡಿನ ಎಳಿಬೇಕಲ್ಲ, ಎಳಿಬೇಕು ಅಂತ ಹೇಳಿದ್ರೆ ಅದು ಮೈನೆ ಹೋಯ್ತಲ್ಲ ಈಗ ನನಗೆ. ಕಂಪ್ಲೇಂಟ್ ಯಾವುದು ಪೆಡ್ಲ್ ಆಗುದಿಲ್ಲ, ಅವನೇ ಜಪ್ಪಿದ್ರೆ ಮುಂದಿನ ಅವನಿಗೆ. ಇದು ಸ್ಕ್ರಾಪ್ ಆಗಿಲ್ವಾ ಇವಾಗ? ಯಾಕೆ ಸ್ಕ್ರಾಪ್ ಆಗುದು? 40 ಸೊ ಇವಾಗ ನೀವ್ ಹೇಳೋದು ಗಾಡಿ ಎಳಿಲಿಕ್ಕಾಗಲ್ಲ, ಇದನ್ನ ಎತ್ತಿ ಫಿಕ್ಸ್ ಮಾಡಿ ಮತ್ತೆ ತಗೊಂಡು ಎತ್ತುದಲ್ಲ, ಅದಕ್ಕೆ ಅದೇ ಸಿಕ್ಲಿಲ್ಲ. ಯಾವ್ದು ಬ್ರೇಕ್ ಪ್ಯಾಡ್ಲಿನ ಮಾಸ್ ಸಿಲಿಂಡರ್ ವಾಷರ್ ಸಿಗ್ಲಿಲ್ಲ. ಓಕೆ. ಫ್ಲೂಯಿಡ್ ರಿಜೆಕ್ಟ್ ಆಗ್ತದೆ, ಹೊಡಿತಾ ಇದೆ ಹೊರಗಡೆ ಹೊಡೆದ್ರೆ ಮುಂದಿನವನಿಗೆ ಅದು ತಾಕ್ತಾರ ರೋಪ್ ಹಾಕಿ ಎಳಿಯುವಾಗ. ಹಾಗೆ ಅದನ್ನ ಈಗ ಮೈನ್ ಕಂಟ್ರೋಲ್ ಮಾಡ್ಲಿಕ್ಕೆ ನಾನು ಪ್ರಥಮ ಸುತ್ತ ನೋಡಿದ್ದು. ಓಕೆ. ಪ್ರಥಮ ನೋಡಿದನ ಅದೇ ಅರ್ಥ ಆಯ್ತಾ? ಗೊತ್ತಾಗ್ತಾ ಇದೆ, ಅದು ಗಾಡಿ ಎಳಿಯೋಕೆ ಅವ್ರಿಗೆ ಬೇಕಾಗಿರುವಂತ ಮಟೀರಿಯಲ್ ಅಲ್ಲಿ ಫಿಕ್ಸ್ ಮಾಡೋಕೆ ಆಗ್ತಾ ಇಲ್ಲ ಅವರು. ಅದು ಇಲ್ಲ, ಸಪ್ಲೈ ಇಲ್ಲ. ಓಲ್ಡ್ ಗಾಡಿ ಎಲ್ಲ ಸ್ಟಾಪ್ ಆಗಿದೆ, ಸ್ಪೇರ್ ಪಾರ್ಟ್ಸ್ ಎಲ್ಲ ಸ್ಟಾಪ್ ಆಗಿದೆ. ಅಲ್ಲ ಸಿಗುವುದು ಏನು ಸಿಗದಿರ್ಲಿಕ್ಕಿಲ್ಲ ಮೇಡಮ್. ನಿಮ್ಗೆ ಯಾವ್ದು ಗಾಡಿ ಆದ್ರೂ ಆಗ್ಬಹುದು. ಈಗ ನಿಮ್ಮೊಂದು ಗಾಡಿ ಹೇಳಿದ್ರಲ್ಲ, ಅದೊಂದು ಇಷ್ಟು ದಪ್ಪದ ರೌಂಡ್ ನೋಡಿ ಹೆಂಗಿರುತ್ತೆ ಗೊತ್ತಾ? ನೋಡಿ ಈ ತರ ತೂತಿರುತ್ತೆ ಅದು. ಇಲ್ಲಿ ತನಕ ನನಗೆ ಮೊನ್ನೆ ಪುತ್ತೂರಲ್ಲಿ ಸಿಕ್ಕಿತ್ತು ವಾಷರ್, ಒಂದು 170 ರೂಪಾಯಿ ಬಿಡಿ. ಅದು ಮತ್ತೆ ಅದು ಲಾಸ್ಟ್ಗೆ ಏನು ಕಂಪ್ಲೇಂಟ್ ಇಲ್ಲ. ಇದರ ಒಳಗಡೆ ಒಂದು ವಾಷರ್ ಬರುತ್ತೆ. ಇಲ್ಲಿಂದ ಮುಂದೆ ಇರುವುದೇನು ಗೊತ್ತಾ ನಿಮಗೆ? 3 ವಾಷರ್ಗಳು ಮಹಾ ಸಿಲಿಂಡ್ರು. ಆ ಪಿಸ್ಟನ್ ಹೋಗ್ಬಾರ್ದು, ಅದು ವಾಷರ್ ಹೋಗ್ಬಾರ್ದು. ಅದು ಹೋದ್ರೆ ಬ್ರೇಕ್ ಹೋದಿತ್ತು ಮತ್ತೆ ಇಲ್ಲ. ಇದು ಬರೀ ಕಂಟ್ರೋಲ್ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಮಾತ್ರ. ತೆಳ್ಳಂಗೆ ಒಂದು ವಾಷರ್ ರೌಂಡ್ ಇರ್ತದೆ ಹೀಗೆ ನೋಡಿ. ಇದನ್ನು ಕಂಟ್ರೋಲ್ ಮಾಡಿ ಫುಲ್ ಅದು ಕೋಟಿಂಗ್ ಮಾಡಿ ಕೊಡ್ಬೇಕು. ಒಂದು ಚೂರು ಆಚೆ ಈಚೆ ಹೊರಗೆ ಈಚೆ ಬರ್ಲಿಕ್ಕೆ ಕೊಡುದು. ನಾನು ಇದು ಬೆಡ್ಲು ಮಾಡುವಾಗ ಈಚೆಯಿಂದ ಒಳಗಿಂದ ಮೆಟ್ಟುವಾಗ ಜಿರ್ಕ ಈಚೆ ಬರ್ತದೆ. ಹಾಗೆ ಬಂದ್ರೆ ಏನಾಗಬಹುದು, ಅಲ್ಲಿ ಪೂರಿ ಟಾಕಿ ಖಾಲಿ ಆಗ್ಬೋದು ಅಷ್ಟೇ. ಹಾಗೆ ಏನಿಲ್ಲ. ಈಗ ನನಗೆ ಒಂದು ಕ್ಯೂರಿಯಾಸಿಟಿ ಏನಂದ್ರೆ, ಹೊಸ ಜಾಗಕ್ಕೆ ಯಾವಾಗ ಹೋಗ್ತೀರಾ? ಅದೀಗ ಈಗ ಸೆಪ್ಟೆಂಬರ್ ಅಲ್ಲ, ಆಗಸ್ಟ್ ಅಲ್ಲ, ಇದು ಈಗ ಜುಲೈ, ಆಗಸ್ಟ್ ಸಾರಿ ಆಗಸ್ಟ್ 9. ಇದರಲ್ಲಿ ಇರುವುದೆಷ್ಟು 21 ದಿನ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 2.5 ತಿಂಗಳಲ್ಲಿ ನವೆಂಬರ್ ಬರುತ್ತೆ. ನವೆಂಬರ್ ಮಿಡ್ಲಿಗೆ ನಿಮಗೆ ದೀಪಾವಳಿ ಸಿಗ್ಬೋದು. ಹೌದು ಸಿಗ್ಬೋದು, ಸಿಗ್ಲಿ. ಇಲ್ಲ, ಈ ಸರಿ ದೀಪಾವಳಿ ಬಂದು ನವೆಂಬರ್ ಆಕ್ಚುಲಿ. ಹೌದು, ದೀಪಾವಳಿಗೆನೆ ನೀವು ಹೊಸ ಮನೆಗೆ ಇದು ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿ. ದೀಪಾವಳಿಗೆ ಅಂತೇಳಿ ಹೇಳಲಿಕ್ಕೆ ಬರೋದು ಮೇಡಮ್, ಅದು ಕೆಸರು ಜಾಗ. ಓಕೆ. ಕೆಸರು ಅಂದ್ರೆ ಒಂಥರ ನೀರು ಹಸಿರು ಜಾಗ, ಸ್ವಲ್ಪ ಎತ್ತರ ಉಂಟು. ಆದ್ರೂ ಅದಕ್ಕೆ ಹಿಂಬದಿಯಿಂದ ಏನಾದ್ರೂ ಒಂದು ಸಿರಾಣಿ ತರ ಕೊಡ್ಬೇಕು ಆ ಸ್ಪಾಟ್ ಇಂದ. ರಸ್ತೆ ಬದಿ ಅದನ್ನು ದುಡ್ಡೆಲ್ಲ ಕಟ್ಟಿ ಇಟ್ಟಿದ್ದಾನೆ ಅಷ್ಟೇ. ಹೋಗ್ಲಿಕ್ಕೆ ಟ್ರೈ ಮಾಡುದು ಹೊರತು. ನೋಡಿ ಇಲ್ಲಿ ಏನಾಗಿದೆ ಪರಿಸ್ಥಿತಿ ಬಿಗಡಾಯಿಸಿಬಿಟ್ಟಿದೆ. ಆರ್ಥಿಕ ಅಡಚಣೆ ತುಂಬಾ. ದುಡ್ದು ಬುಟ್ಟಿ ರನ್ನಿಂಗ್ ಆದ್ರೆ ಆಗ್ತದೆ. ಬುಟ್ಟಿ ಹೋದ್ರೆ ಅಲ್ಲ ಮೇಡಮ್, ಬುಟ್ಟಿ ರನ್ನಿಂಗ್ ಆದ್ರೆ ನೋಡಿ, ಇದೀಗ 5 ಬುಟ್ಟಿ ಇಲ್ಲಿ ಬ್ಲಾಕ, ಅಲ್ಲಿ 400 ರೂಪಾಯಿ ಮಾಲು ಹೊರಗಡೆ ಬ್ಲಾಕ. ಹಂಗೆ ಈಗ ಬುಟ್ಟಿ ಹೋಗ್ತಾ ಇಲ್ವಾ? ತುಂಬಾ ಕಡಿಮೆ ಅಂತ. ಅದೇ ಒಂದು ಮಂತ್ರ ಮಾಡ್ಬೇಕಾಯ್ತಾ ಹೀಗೆ ಕವಡೆ. ಹೌದಾ? ಅಲ್ಲ, ನಾವು 1-2 ಬುಟ್ಟಿ ತಗೊಂಡು ಹೋಗ್ತೀವಿ. ನೀವು ತಗೊಂಡೋಗುದು ಈ ಕೆಸರಲ್ಲಿ? ಅಲ್ಲ, ನಮಗೆ ಬೇಕು ಬುಟ್ಟಿ. ಅಲ್ಲಿ ಉಷಾಕನ್ ಮನೆಗೆ, ಇಲ್ಲಿ ಉಜಿರೆಗೆ ಅಲ್ಲಿಗೆಲ್ಲ ಹೋಗ್ಬೋದು. ಅದು ಹಳ್ಳಿ ಪ್ರದೇಶ ಅಲ್ಲ. ಇವರು ನಿಜವಾಗಿ ಯಾರು ಹೇಳಿ ಡಿಸಿಗೆ ಸಂಬಂಧಪಟ್ಟವರು ಮುನಿಯ ಯಾರು? ನಾನು ಹಾಗೆ ಕಾಣಿಸ್ತೀನಾ? ಈಗ 2 ಕಾರ್ ಇರ್ಬೇಕು ಅಂದ್ರೆ ಸ್ವಲ್ಪ ಕೆಪಾಸಿಟಿ ಇರ್ಬೇಕು. ಅಯ್ಯೋ ಚಂದ್ರಣ್ಣ, ನೀವು ಅವತ್ತಿಂದ ಒಂದೇ ಡೈಲಾಗ್ ಹೇಳ್ತಾ ಇದ್ದೀರಾ. ನಾನು ಹೇಳ್ತೇನೆ 2 ಕಾರ್ ಇದ್ರೆ ಅದು ನಾನ್ ಮಾಡಿರೋದೇನಿಲ್ಲ, ನಮ್ಮ ತಂದೆಯವರು ಮಾಡಿರೋದು. ಮಕ್ಕಳೆಷ್ಟು ಹೇಳಿ ಹೇಳ್ದಂಗೆ ನಾನು ಒಬ್ಳೆ, ಒಂದು ಹೆಣ್ಣು ಮಾತ್ರ ಅಷ್ಟೇ. ಈಗ ಯಾರು ಎಲ್ಲ ನನಗೆ ಅಲ್ಲ, ಮತ್ತೆ ನಾನೇನು ಮಾಡಿಲ್ಲ. ಇವರಂತ ಒಂದು ಕಟ್ಟಿಕೊಂಡ ಚಾನ್ಸ್ ಅಲ್ಲ, ಲಾಭ ಅಲ್ಲ. ಕಟ್ಕೊಂಡ್ಲೇಬೇಡ. ನಿಮ್ ಕಾರ್ ನೋಡಿ ಏನಾದ್ರು ಅಂದ್ರೆ ಏನ್ ಚಂದ್ರಣ್ಣ? ನನಗೊಂದು ಬಿಡದೆಲ್ಲ ಜಗ್ಗು ನಾರು ತೆಗಿಬೇಕು ಸ್ವಲ್ಪ. ಆಯ್ತು ಚಂದ್ರಣ್ಣ, ನೀವು ಶುರು ಮಾಡ್ಕೊಳ್ಳಿ. A few moments later. ಚಂದ್ರಣ್ಣ,
ಇದೇನ್ ಗೊತ್ತಾ, ಇದು ಒಂದು ಚಿಕ್ಕ ಕ್ಯಾಮ್ರಾ ಚಂದ್ರಣ್ಣ. ಅದನ್ನ ಮಾತ್ರ ಅವತ್ತು ನೀವು ಇದು ಮೈಕ್ ತರ ಹಾಕಿದ್ರೆ ನೆನ್ಪಿದ್ಯಾ? ಹಾಗೆ ಇದೊಂದು ಕ್ಯಾಮ್ರಾ ಇದೆಲ್ಲ ಬೇಕಲ್ಲ ನಿಮಗೆ ಅನುಕೂಲತೆಗೆ. ತಗೊಂತಾ ಇರೋದು ನೀವು ಬಂದದ್ದು ಇದಕ್ಕೆ ಖರ್ಚು ಮಾಡೋದು ಮೇಡಮ್. ನೀವು ಜನ ಅಂತ ಹೇಳಿದ್ರೆ ಮನೇಲಿ ಲಜ್ಜೆ ಕೆಟ್ಟವರಾ? ಲಜ್ಜೆ ಕೆಟ್ಟಲ್ಲ, ಲಜ್ಜೆ ಕೆಟ್ಟವ್ರ ಕೆಳಗೆ ಆಯ್ತು ತುಂಬ ಮಾತು. ಒಂಥರ ಜಾಲಿ ಮಾಡ್ತಾ ಇದ್ದೀರಾ ಅಂತೇಳಿ. ಅದು ಹೌದು, ಜಾಲಿ ಜಾಲಿ ಆಗಿದ್ದೀರಿ. ಏನು ಜಾಲಿ ಏನು? ಹೌದು ಚಂದ್ರಣ್ಣ, ಇನ್ನೆಂತ ಇದೆ ಲೈಫಲ್ಲಿ? ಅಲ್ಲ ಅದು ಹೌದು, ಟೆನ್ಷನ್ ತಗೊಳ್ಳೋದು ಯಾಕೆ? ನನ್ನಾಗೆ ಸುಮ್ಮನೆ ಕೂತು ಮಾಡಿದ್ರೆ ಯಾವುದೋ ಒಂದು ಎಂಜಾಯ್ ಉಂಟು ಲೈಫಲ್ಲಿ. ಹೌದು. ಇದು ನೋಡಿ ಹೇಗಿದೆ ಅಂತ. ಅದೇ ರಜಾ ನಿಮಗೆ ಇದಾ? ನೋಡಿ. ಓಹೋ, ಒಂದು ಎದುರುಗಡೆ ಇದೆಯಲ್ಲ, ನೀವು ಆ ಕಡೆ ಕಾಣ್ತಾ ಇದ್ದೀರಾ, ಇವ್ರು ಕಾಣೋದಿಲ್ಲ. ಅವ್ರನ್ನು ನೋಡಿ ಅಲ್ಲಿಂದ. ಸಿಕ್ಲಿಲ್ಲ. ಸಿಗ್ಲಿಲ್ಲ, ತಡೀರಿ. ಸಿಕ್ತಿಲ್ಲ, ಇದಾರೆ ಮೂಲಲ್ಲಿದ್ದಾರೆ. ಸ್ವಲ್ಪ ಹತ್ರ ಬಾ. ಕಾಣ್ತದೆ ಮೇಡಮ್, ಅದು ನೀವು ಕೂತದ್ದು ಕಾಣ್ತಾ ಇದ್ದೀರಾ ಪರಮಾತ್ಮ. ಪರಮಾತ್ಮ ಈಗ ಲುಕ್ ಕಾಣ್ತಾ ಇದೆ. ಚೆನ್ನಾಗಿ ಕಾಣ್ತಿದ್ದಾರ. ಇದು ವಿಡಿಯೋ ಏನಪ್ಪ, ಏನು ಸ್ಟೈಲ್ ಅದು ನಿಮ್ಮದು. ಓಕೆನಾ? ಸೊ ಇದು DJI ನ್ಯಾನೋ ಕ್ಯಾಮ್ರಾ ಅಂತ. DJI ನ್ಯಾನೋ ಕ್ಯಾಮ್ರಾ. ಇದಕ್ಕೆ ನಾನು ತಗೊಳ್ಳುವಾಗ 35,000. ಅಲ್ಲ ಮೇಡಮ್, ನೀವು ದುಡ್ಡೇನು ಮಾಡ್ತೀರಿ ಮೇಡಮ್? ನೀವು ಕಳ್ಳನಟ್ಟು ಏನಾದರೂ? ಛೀ, ಕೆಲಸ ಮಾಡ್ತೀನಲ್ಲ ಚಂದ್ರಣ್ಣ. ಕೆಲಸ ಸಂಬಳ ಎಷ್ಟು ನಿಮಗೆ ಮಂತ್ಲಿ? ಅಷ್ಟೇ. ಗೌರ್ಮೆಂಟ್ ಅಥಾರಿಟಿ ನಿಮ್ಮದು? ಪ್ರೈವೇಟ್? ಗೌರ್ಮೆಂಟ್ ಅಲ್ಲಪ್ಪ, ಪ್ರೈವೇಟ್. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ನಾನು ಪ್ರೈವೇಟಲ್ಲಿ. ಸಾಕಲ್ಲ. ಇವ್ರ ಕೆಲಸ ಇವಾಗ ಇವ್ರು ಏನ್ ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತಾ? ಈಗ ಬಳ್ಳಿ ಅಂತ ಮಾಡ್ಕೊಂತಿದ್ದಾರೆ. ಇದ್ರಲ್ಲಿ ಈ ರೀತಿ ಬುಟ್ಟಿ ಹೆಣಿತಾರೆ, ಈ ರೀತಿ ಬುಟ್ಟಿ. ಅದನ್ನ ಮಾರ್ಕೆಟಿಗೆ ತಗೊಂಡೋಗಿ ಇಷ್ಟಕ್ಕಂತ ಸೇಲ್ ಮಾಡ್ತಾರೆ. ಹೆಂಗ್ ಬರುತ್ತೆ ಮೇಡಮ್? ನಿಮ್ಮಲ್ಲಿ ಈ ಸಂತೆ ಮಾರ್ಕೆಟ್ ಅಂತಿಲ್ಲ ಮೇಡಮ್? ಇದೆ. ಓಕೆ, ಇದೆ. ಅಲ್ಲ ಹೆಂಗೆ ಒಂದು ಬುಟ್ಟಿಗೆ ಎಷ್ಟು ಸಿಗುತ್ತೆ? ಅದು ಈಗ 15 ರೂಪಾಯಿ ಕಡಿಮೆ ಹೋಗಿದೆ, 15 ರೂಪಾಯಿ 25 ರೂಪಾಯಿ ಹೋಗಿದೆ. ಈಗ 100 ರೂಪಾಯಿ ಹಾಕ್ತಾರೆ. ಓಕೆ, ಬಟ್ 100 ರೂಪಾಯಿ ಕೂಡ ಕಮ್ಮಿನಲ್ವಾ? ಕಡಿಮೆನೆ. ಅವ್ರು 200 ರೂಪಾಯಿಗೆ ಮಾರ್ತಾರೆ. ಹಾಗೆ ನನಗೆ ಈಗ ಎಷ್ಟು ಬುಟ್ಟಿ ಇದೆ ನಿಮ್ಮ ಹತ್ರ? 1, 2, 3, 4, 5 ಬುಟ್ಟಿ ಇದೆ. ಅವ್ರು 200 ರೂಪಾಯಿಗೆ ಮಾರ್ತಾರಲ್ಲ, ನಾವು 200 ರೂಪಾಯಿ ಕೊಡ್ತೀವಿ. 5 ಬುಟ್ಟಿ ಕೊಟ್ಬಿಡಿ ನಮಗೆ. ಅಲ್ಲ, ನೀವು ಇಲ್ಲಿಂದ ಅಲ್ಲಿಗೆ ಬುಟ್ಟಿ ಗೊತ್ತು? ಇಲ್ಲ, ನಾನು ಇವ್ರ ಮನೆಗೆ ತಗೊಂಡು ಹೋಗ್ತೀನಿ. ಮನೆಗೆ ಇವರು ಈಗ ವಾಸು ಅವ್ರ ಮನೆಯಲ್ಲೇ ನಾವು ಉಳ್ಕೊಂತೀವಿ ಇವತ್ತು. ಬೇಡಪ್ಪ, ಅಲ್ಲಿಗೆಲ್ಲ ಕರೆದು ನನ್ನ ಬುಟ್ಟಿ. ಚಿಚಿ, ಅಲ್ಲಿಂದ ನಾವು ಮತ್ತೆ ಉಷಾಕನ್ ಮನೆಗೆ ತಗೊಂಡು ಹೋಗೋದು. ಅವ್ರು ನಮಗೆ ಲಿಂಕ್ ಇಲ್ಲ, ಬೇಡ ಬಿಡಿ. ನೆಕ್ಸ್ಟ್ ಬರುವಾಗ ಬೇಸಿಗೆಲ್ಲ ತಗೊಂಡು ಹೋಗುವ. ಇದೆಲ್ಲ ಏನ್ ಗೊತ್ತಾ, ಸ್ವಂತ ವೆಹಿಕಲ್ ಅಂತ ತಂದ್ರೆ ಅಲ್ಲೇ ದಬ 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 ಹೇಳ್ಕೊಂಡು ಹೋಗ್ಬಹುದು. ಭಯ ಇಲ್ಲ, ನುಗ್ಗಿಸಿ ಬಿಡುದು, ಶಾರ್ಟ್ ಮಾಡುದು, ಹೋಗುದು ಅಷ್ಟೇ ಅಲ್ಲ ಚಂದ್ರಣ್ಣ. ನಾನು ಇನ್ನ ಸತ್ಯ ಹೇಳ್ತಾ ಇದ್ದೀನಿ, ನಾನು ಇನ್ ಕಾರ್ ತಗೊಂತೀನಿ. ಯಾಕಂದ್ರೆ ತುಂಬಾ ಸಲ ಇದು ಮನ್ಸಿಗೆ ಬರುತ್ತೆ ನಂಗೆ. ಸ್ವಂತದೇನಾದ್ರೂ ಇದ್ರೆ ದಂದೆ ತುಂಬಿಕೊಂಡೆ ಹೋದೆ ಅಲ್ವಾ? ಅಲ್ವಾ? ಆಯ್ತು ಚಂದ್ರಣ್ಣ. ಒಬ್ರು ಹೇಳಿದ್ರೆ ಅಲ್ಲಿ ಬಂಡೆಕಲ್ಲು ಇರ್ಬೋದು, ಸರಿಯಾ? ಹೌದು, ಇರ್ಬಹುದು. ಬಂಡೆಕಲ್ಲಲ್ಲಿ ಅದು ಬಂಡೆಕಲ್ಲು ಮಾಡ್ತಾರೆ. ಓಕೆ, ಹಾ, ನಿಮ್ಮನ್ನ ಸ್ವಲ್ಪ ಹತ್ತಿರದಿಂದ ಕೇಳಿಸ್ಕೊಳ್ಳುವ ಅಂತ. ಸರಿಯಾ? ಹಾ, ಈಗ ಬಲ್ಲವರ ಹಿರಿಯ ಅನುಭವ ನಾವು ಕೇಳ್ಬೇಕಲ್ಲ. ಹೌದೌದು. ಅದು ಹಾಗೆ ನೋಡುದು ಒಂದು ಇರ್ಬೇಕಂದ್ರೆ ಅಲ್ಲಿ ಅದಕ್ಕೆ ಒಂದು ಮರದ ಪೊಟರೆ ಬೇಕು, ಹಾಗೆ ಕೂತ್ಕೊಳ್ಳಿಕ್ಕೆ. ಹೌದು. ಇಲ್ಲ ಅಂದ್ರೆ ಬಂಡೆಕಲ್ಲು ಹಾಸಿರ್ಬೇಕು. ಹುಲಿ ಹಾಗೆ ಕೂತ್ಕೊಳ್ಬೇಕು ಅಂತ ಹೇಳಿದ್ರೆ. ಯಾವ ಪ್ರಾಣಿ ಅದು? ಹುಲಿ. ಹುಲಿ ನೋಡಿದ್ರಾ ಡೈರೆಕ್ಟ್ ಆಗಿ? ಗಳಜೆ ಮಾಡಿ ಹಾಕಿದ್ರೆ ಅಂತ ತಿಂದು ಅಲ್ಲ, ಎಂತರ ಕಡ್ಡವೆ ಔಡ್ ಉಂಟಲ್ಲ, ಉಗುರು ಕೆಳಗೆ, ಅದು ಸಹ ಅದರ ದ್ವಾರದಲ್ಲಿ ಇದು ಮಾಡುವಾಗ ಹೊರಗೆ ಬಂದಿದೆ. ನಾನು ಸಮಯ 11 ಗಂಟೆಗೆ ಹೋಗುವಾಗ ಒಬ್ರು ಸಿಕ್ಕ್ರಿ ಜೀಪಿನವರು. ಇಲ್ಲಿ ಮಾತಾಡಿದ್ದಾನೆ, ಹೋದೆ. ಹೋಗಿ ಎಡಕ್ಕೆ ತಿರುಗಿ ಒಳಗೆ ಹೋಗುವ, ಆಗ ತಾನೇ ಮಳೆ ಇಲ್ಲ, ಸಣ್ಣ ಮಳೆ, ಇಂತ ಚಿಕ್ಕ 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 ಹನಿ, ಹೆಜ್ಜೆ ಉಂಟು ಮಾರ್ಗದಲ್ಲಿ. ಆವಾಗ ಅದರಿಂದ ನಾವು ಲೆಕ್ಕಾಚಾರ ಹಾಕ್ಬೇಕಲ್ಲ ಹೋಗುವಾಗ. ಕರೆಕ್ಟ್. ಬರೀ ಅವರು ನೀವು ಹೇಳಿದ ನಾನು ಕೇಳುದಲ್ಲ, ನಾವು ಹೇಳಿದ ನೀವು ಕೇಳ್ಕೊಳ್ಳೋದಲ್ಲ. ಸ್ವಲ್ಪ ವೀಕ್ಷಣೆ ಮಾಡ್ಬೇಕಲ್ಲ. ಹೌದು, ಹಾಗೆ. ಟ್ರೂ. ಸರಿ, ವಿಲ್ ಪ್ಲಾನ್ ಫಾರ್ ಸ್ಟೇ ಅಲ್ಲೇ ಹೋಗ್ಬಿಡೋಣ ಉಜಿರೆಗೆ. ಸರಿ, ಓಕೆ. ನೀವು ಬರುವಾಗ, ನೆಕ್ಸ್ಟ್ ಬರುವಾಗ ಅಲ್ಲಿ ಗುಜರಿಯಲ್ಲಿ ಇದು ಸಿಗ್ತದ? ಗುಜರಿಯಲ್ಲಿ ಕಂಟ್ರೋಲರ್? ಹಾ, ಸಿಗುತ್ತೆ. ಚಾರ್ಜಿಂಗ್ ಕಂಟ್ರೋಲರ್ ಅಂದ್ರೆ ಪವರ್ ಬ್ಯಾಂಕ್. ನೋಡಿ, ಈ ಕರೆಂಟ್ ಅನ್ನ ಒಂದಕ್ಕೆ ಸಾಲ್ವ್ ಮಾಡೋದು, ಒಂದಕ್ಕೆ ಅಲ್ಲಿಂದ ನಮಗೆ ಎಲ್ಲಿ ಬೇಕು ಇನ್ನೊಂದು ಭಾಗದಿಂದ ತೆಗೆಯುವಂಥದ್ದು. ಅಂಥದ್ದು ಮೊನ್ನೆ ಬರಲಿ ಕೇಳಿದ್ ನಾನು. ಚಾರ್ಜರಾ? ಯಾವುದು? ಇದು ಬ್ಯಾಟ್ರಿ. ಬ್ಯಾಟ್ರಿ ಅಲ್ಲ,
ಈಗ ನಾನು ಎಷ್ಟು ತಗೋ ಕೊಟ್ಟೆ ವಾಲ್ಟ್ ಎಷ್ಟು ಆಯ್ತು ಗೊತ್ತಾ? ನೀವು ಗುಣಿಸಬೇಕೀಗ. ಗುಣಿಸಿ 4 4 8 8 ಪ್ಲಸ್ 6 ಎಷ್ಟಾಯ್ತು? 8 + 6 14. 14 ಪ್ಲಸ್ 8 14 ಪ್ಲಸ್ 8 22. 22 ಪ್ಲಸ್ ಒಂದು ದೊಡ್ಡ ಪ್ಯಾನಲ್ ನೋಡಿ ಅಲ್ಲಿ ಆಚೆ 22 ಪ್ಲಸ್ ಸಾಮಾನ್ಯ ಒಂದು 12 ಬರ್ಬೋದು. 22 ಪ್ಲಸ್ 12 ಅಂದರೆ 34. 34 ವ್ಯಾಟ್. 34 ವ್ಯಾಟಿಗೆ ಇಂದಲೂ ದೊಡ್ಡದು ಒಂದು 40 ವ್ಯಾಟಿಗೆ ಬರುವಂತಹ ಒಂದು ಕಂಟ್ರೋಲರ್ ಸಿಕ್ಕಿದ್ರೆ. ಕಂಟ್ರೋಲರ್ ಅಂದ್ರೆ ಏನು? ಕಂಟ್ರೋಲರ್ ಅಂದ್ರೆ ಅದು ದಾಸ್ತಾನ ಆಗೋದು ಬಂದು ಅಲ್ಲಿ ಕಂಟ್ರೋಲ್. ಓಕೆ, ಒಂದು ಕೆಲಸ ಮಾಡೋಣ, ಹಿಂಗು ವಿಡಿಯೋ ಇದು ರೆಕಾರ್ಡ್ ಡೈರೆಕ್ಟ್ ನೋಡಿ ಇದನ್ನ ನಾವು ಗೂಗಲ್ ಮಾಡೋಣ. ಇಲ್ಲಿ ನೋಡಿ, ಇದಕ್ಕೆ ಡೈರೆಕ್ಟ್ ನಾನು ಬ್ಯಾಟ್ರಿ ಕನೆಕ್ಟ್ ಮಾಡ್ತಾ ಇರ್ತೇನೆ. 3 ಬ್ಯಾಟ್ರಿ ಆಯ್ತು, 6 ವೋಲ್ಟ್, 12 ವೋಲ್ಟ್. ಇದರೊಳಗೆ ಸೆಲ್ ಒಳಗೆ, ಇದರೊಳಗೆ ಟಾರ್ಚ್ ಒಳಗೆ ಒಂದು 6 ವೋಲ್ಟ್. ನೋಡಿ ಈಗ ಇದರಲ್ಲಿ ಪವರ್ ಇಷ್ಟು ನೋಡಿ. ಈಗ ಬಿಸಿ ಬಿದ್ದ ಕಾರಣ ಇಷ್ಟು ಉಂಟು, ತಗೊಳ್ತದೆ. ಮಾತ್ರ ಇವತ್ತು ಪವರ್ ಡೈಲಿ ಇದ್ದಷ್ಟು ಇದು ಇದ್ದಿಲ್ಲ ನಾನು ಇಷ್ಟವರೆಗೆ, ಇವತ್ತಿಟ್ಟದು. ಓಕೆ, ಚಂದ್ರನ ಸ್ವಲ್ಪ ಇದಕ್ಕೆ ತೋರಿಸಿ. ಇದು ಎಂತ ಚಂದ್ರನ? ಇದೆಲ್ಲ ಸೈನ್ಸ್ ನಿಮ್ದು? ಅಲ್ಲ ಸೈನ್ಸ್ ಅಲ್ಲ ನೋಡಿ, ಇದು ಅದರಲ್ಲಿ 34 ವ್ಯಾಟ್ ಬಂದಾಗ ಇದರಲ್ಲಿ ನಾನು ಒಂದು ಬಿಚ್ಚಿ ಬಿಟ್ರೆ ಈಗ 6 ಬಂದ್ರೆ ಜಾಸ್ತಿ ಆಗ್ಬೋದು. ನೋಡಿ ಇಲ್ಲಿ ಮೊಬೈಲ್ ನೋಡಿ, ಇಲ್ಲಿ ಜಾಸ್ತಿ ಆಯ್ತು ನೋಡಿ. ಇಲ್ಲಿ ನೋಡಿ, ಮೊಬೈಲಾ ಓವರ್ ಆಯ್ತು ಮಾರ. ನೋಡಿ ಇಲ್ಲಿ ಓವರ್ ಆಯ್ತಾ? ಇಲ್ಲಿ ನೋಡು, ಬಂದ ಚಾರ್ಜ್ ಆಗಿದಾ? ಚಾರ್ಜ್ ಆಗಿ ಫುಲ್ ಕವರ್ ಆಗಿ ಪಾಯಿಂಟ್ ಆದ್ ನೋಡು. ಓಕೆ 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 ಓಕೆ. ಈಗ ಫುಲ್ ಚಾರ್ಜ್ ಆಯ್ತಲ್ಲ? ಫೋನ್ ಓವರ್ ಚಾರ್ಜ್ ಆದ್ರೆ ಇದಾಗ ಸ್ವಿಚ್ ಆಫ್ ಆಗ್ತದೆ. ಓಕೆ, ಹೀಟ್ ಆಗುತ್ತೆ. ಈಗ ನೆಕ್ಸ್ಟ್ ನೀವೇನ್ ತರ್ಲಿಕ್ಕೆ ಹೇಳ್ತಾ ಇರೋದು? ಕಂಟ್ರೋಲರ್. ಅದು ಚಾರ್ಜ್ ಓವರ್ ಆದಾಗ ಸ್ವಿಚ್ ಆಫ್ ಆಗೋದು. ಬಟ್ ಆಯ್ತಲ್ಲ? ಇದು ನೋಡಿದೆ ನೀನು ಆಗಿದೆ. ಸುಮನ್? ನೋಡ್ದೆ ಇಲ್ಲಿ ಜಾಯಿಂಟ್ಸ್ ಎಲ್ಲ ಅದೇ. ನೋಡಿ, ಇದು ಪ್ಲಸ್ ಪ್ಲಸ್ ಅನ್ನೇ ಹೀಗೆ ಕೊಟ್ನಾ, ಹಾ ಅಲ್ಲಿಂದ ಪ್ಲಸ್ ಪ್ಲಸ್ ತಕೊಂಡ್ನಾ, ಇದು ಪಿನ್ನಿಗೆ ಸಹ ಪ್ಲಸ್ ಕೊಟ್ನಾ ಚಾರ್ಜಿಗೆ ಇಡ್ಲಿಕ್ಕೆ ಹಾಗೆ. ಮತ್ತೆ ಇಲ್ಲೊಂದು ಯಾವುದು, ಇಲ್ಲೊಂದು ಇದಕ್ಕೆ ಕೊಟ್ನಾ ರೌಂಡ್ ಪಿನ್ ಆದ ಕಾರಣ. ಮೇಲೆ ಪ್ಯಾನಲ್ ಇದೆ ಅಲ್ಲ? ಈಗ ಮೇಲೆ ಪ್ಯಾನಲ್ ಇದೆ. ಅದರಲ್ಲಿ 12 ವೋಲ್ಟ್ ಖಂಡಿತ ಬರ್ಲಿಕ್ಕಿಲ್ಲ ನೋಡಿ. ಅದನ್ನು ಒಂದು ದೊಡ್ಡ ಪ್ಯಾನಲ್ ತಗೊಂಡ್ ಬಂದ್ರೆ, ನಾ ಹೇಳೋದು ನಾವು ದೊಡ್ಡ ಪ್ಯಾನಲ್ ತಂದ್ರು ಯೂಸ್ ಆಗುತ್ತೆ. ಪ್ಯಾನಲ್ ದೊಡ್ಡ ತಗೊಂಡ್ಮೇಲೆ ಬ್ಯಾಟರಿ ಕೆಪಾಸಿಟಿ ಜಾಸ್ತಿ ಆಗ್ಬೇಕು. ಹೌದು, ಬ್ಯಾಟರಿ ಕೆಪಾಸಿಟಿ, ಕಂಟ್ರೋಲ್ ಕೆಪಾಸಿಟಿ ಬೇಕು. ಹೌದು ಹೌದು. ಸೊ ಅದು ಪ್ಯಾನಲ್ ಅಲ್ಲ? ಇದರಲ್ಲಿ 12 ಖಂಡಿತ ಬರ್ಬೋದು, ಅದರಲ್ಲಿ 8 ಬರ್ಬೋದು, ಓಕೆ. ಅದರಲ್ಲಿ 6, ಅದು 4. ಸೆಪರೇಟ್ ಮಾಡಿ ಇಟ್ಟಿದ್ದೀರಾ? ಅಲ್ಲ, ನಾನು ಸ್ವಲ್ಪ ದುಡ್ಡಿಗೆ ತಗೊಂಡ. ಇದು ಗುಜರಿನ ತಗೊಂಡದ್ದು ಮೊನ್ನೆ. ಇದು ಗುಜರಿ ಪೆನಲ್. ಅದಕ್ಕೆ ಗುಡ್ ಚಂದ್ರಣ್ಣ. ಗುಜರಿಂದ ತಗೊಂಡು ಮತ್ತೆ ರಿಯೂಸ್ ಮಾಡ್ತಿದ್ದೀರಾ? ಎಂತ ಮಾಡಿದ್ದು ಗೊತ್ತಾ? ಬಿಚ್ಚಿದ್ದು ಮತ್ತೆ ಸ್ಕೂಲಲ್ಲಿ ಬಿಚ್ಚಿ ಅದಕ್ಕೆ ವಾಪಸ್ ಪೆಟ್ರೋಲ್ ಹೋಯ್ತು, ಅದನ್ನು ಉಜ್ಜಿ. ನೈಸ್. ಮಿಸ್ ಸುಮನ್ ಹಾ ನಂಬರ್ ಹೇಳಿ. ಮಿಸ್ ಸುಮನ್. ಹಾ,